ಈ ಬಗ್ಗೆ ಮತ್ತಷ್ಟು ಮಾಹಿತಿ ಜೊತೆಗೆ ವಿಶ್ಲೇಷಣೆ ಪಡ್ಕೊಳ್ಳೋ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾರುತಿ, ಡಿ ಕೆ ಶಿವಕುಮಾರ್ ಅವರ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ವಿಚಾರವನ್ನು ಮಾತನಾಡಿದ್ದಾರೆ. ಒಂದು ಡೈರೆಕ್ಟ್ ಆಗಿನೇ ಕುಮಾರಸ್ವಾಮಿ ಅವರ ಫ್ಯಾಮಿಲಿ ವಿರುದ್ಧ ಸಾಕಷ್ಟು ಅಲಿಗೇಷನ್ಸನ್ನು ಆರೋಪಗಳನ್ನು ಮಾಡ್ತಾ ಅವರ ಒಂದು ಆರೋಪಗಳಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ತಾನು ಸಿ ಎಂ ಆಗಿರೋದು ಅವ್ರಿಗೆ ಇಷ್ಟ ಇಲ್ಲ, ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ನನ್ನ ಬೇಕಂತಲೇ ಟಾರ್ಗೆಟ್ ಮಾಡಿ ಈ ರೀತಿಯ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಜೈಲಿಗೆ ಕಳಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರೆಲ್ಲ ನನಗೆ ವೆಯ್ಟ್ ಮಾಡ್ತಾ ಇದ್ದಾರೆ, ಡಿನೋಟಿಫಿಕೇಶನ್ ಮಾಡಿಸಿ ಅಥವಾ ಬೇರೆ ಒಂದು ಕೇಸಲ್ಲಿ ಫಿಟ್ ಮಾಡಿಸಿ ಜೈಲಿಗೆ ಹೋಗೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ನೇರ ಆರೋಪ. ಸೊ ಈಗ ಸದ್ಯಕ್ಕೆ ಸಮಿತಿಯನ್ನು ರಚನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಈ ಪೂರ್ತಿ ಒಂದು ಸುದ್ದಿಗೋಷ್ಠಿಯನ್ನು ನೋಡಿದ್ರೆ ನೆಕ್ಸ್ಟ್ ಏನು ಸ್ಟೆಪ್ ಆಗ್ಬೋದು, ಏನು ಅನ್ಸುತ್ತೆ ನಿಮಗೆ ಅನಾಲಿಟಿಕಲ್ ಆಗಿ ಯೋಚನೆ ಮಾಡೋದಾದ್ರೆ? ಸತೀಶ್, ಈಗ ಮುಖ್ಯಮಂತ್ರಿಗಳೇ ಸುದ್ದಿಗೋಷ್ಠಿಯಲ್ಲಿ ಅಧಿಕೃತವಾಗಿ ನಿರ್ಧಾರವನ್ನು ಪ್ರಕಟಣೆ ಮಾಡಿರೋದ್ರಿಂದ ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಸ್ವಇಚ್ಛೆಯಿಂದ ರೈತರು ಭೂಮಿ ಕೊಡೋದಕ್ಕೆ ಬರ್ತಾರೋ ಅಂಥವ್ರ ಬಗ್ಗೆ ನಮಗೆ ತಕರಾರಿಲ್ಲ, ಯಾರು ಕೊಡೋದಿಲ್ವೋ ಅಂಥವ್ರನ್ನು ನಾವು ಒತ್ತಾಯ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಖಚಿತವಾಗಿ ಹೇಳಿದ್ದಾರೆ. ಜೊತೆಗೆ ಭೂಸ್ವಾಧೀನ ಪ್ರಕ್ರಿಯೆ ಇವತ್ತಿಂದ ಈ ಕ್ಷಣದಿಂದ ಇನ್ನೆರಡು ತಿಂಗಳ ಕಾಲ ಬ್ರೇಕ್ ಬಿದ್ದಂತೆ, ಅದಕ್ಕೆ ಒಂದು ರೀತಿ ಕೋರ್ಟಿಂದ ತಡೆಯಾಜ್ಞೆ ಸಿಕ್ಕಿದೆ ಅನ್ನುವಂಥ ಒಂದು ರೀತಿಯಲ್ಲಿ ಯಾವ ರೀತಿಯಾಗಿ ನಾವು ಮಾತಾಡ್ತೀವೋ ಅದೇ ರೀತಿ ಇವತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸುದ್ದಿಗೋಷ್ಠಿ ಆದ ಬಳಿಕ ಸಮಿತಿ ರಚನೆ ಮಾಡ್ತೀನಿ ಅನ್ನುವಂಥ ಅಧಿಕೃತ ಹೇಳಿಕೆಯನ್ನು ಕೊಟ್ಟರಿಂದ ಇನ್ನು 2 ತಿಂಗಳ ಕಾಲ ಈ ಬಿಡದಿ ಭೂಸ್ವಾಧೀನ ಪ್ರಕರಣ ಅಂದರೆ ಬಿಡದಿ ಟೌನ್ಶಿಪ್ ಪ್ರಕರಣ ಒಂದಷ್ಟು ಸಮಿತಿಯ ಮಟ್ಟದಲ್ಲೇ ಚರ್ಚೆ ಆಗುತ್ತೆ. ಸಮಿತಿಯಲ್ಲಿ ಯಾರಿರಬೇಕು, ಶಾಸಕರಿರಬೇಕಾ, ಜನಪ್ರತಿನಿಧಿಗಳಿರಬೇಕಾ, ಇಲ್ಲವೇ ನಿವೃತ್ತ ನ್ಯಾಯಾಧೀಶರಿರಬೇಕಾ, ಇಲ್ಲ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಆ ಸಮಿತಿ ರಚನೆ ಆಗಬೇಕಾ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡ್ತೀವಿ. ಅದಾದ ಬಳಿಕ ಆ ಸಮಿತಿ ರಚನೆ ಆದ ದಿನದಿಂದ 2 ತಿಂಗಳ ಒಳಗಾಗಿ ಡೀಟೇಲ್ ರಿಪೋರ್ಟನ್ನು ಪಡ್ಕೊಳ್ತೀವಿ. ಅದಾದ ಬಳಿಕ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಅಂತಿಮವಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ನಿರ್ಧಾರ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದರೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಬಹುತೇಕ ಅವರ ಗಮನ ಸೆಳೆದೇನಂತ ಹೇಳಿದ್ರೆ, ಒಂದು ಈ ಬಿಡದಿ ಟೌನ್ಶಿಪ್ ಪ್ರಕರಣವನ್ನು ಸಿದ್ದರಾಮಯ್ಯ ಅವರಿದ್ದಾಗ ಇದಕ್ಕೆ ಜೀವ ಕೊಡಲಿಲ್ಲ, ಡಿ ಕೆ ಶಿವಕುಮಾರ್ ಅವರು ಬಂದ ಬಳಿಕ ಇದಕ್ಕೆ ಜೀವ ಕೊಟ್ಟರು ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಜಿ ಪ್ರಧಾನಿ ದೇವೇಗೌಡರು ಮಾಡಿದ್ದು. ಅದೇ ರೀತಿ ಪ್ರತಿದಿನವೂ ಕೂಡ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಆರೋಪವನ್ನು ಮಾಡ್ತಾಯಿದ್ರು, ಇದನ್ನು ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರೇ ಇದರ ಹಿಂದೆ ಇರೋದ್ರಿಂದ ಇದನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡಿದರು. ಹೀಗಾಗಿ ಈ ಎಲ್ಲ ಆರೋಪಗಳಿಗೂ ಉತ್ತರ ಕೊಡುವಂಥ ಒಂದು ರೀತಿಯಲ್ಲಿ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದು. ಸುದ್ದಿಗೋಷ್ಠಿಯಲ್ಲಿ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ನಾವು ಈ ಹಿಂದೆ ಏನು ಮಾಜಿ ಪ್ರಧಾನಿ ದೇವೇಗೌಡರು ಆರೋಪ ಮಾಡಿದ್ರು, ಎಚ್ ಡಿ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು, ಅದಕ್ಕೆ ನೇರವಾಗಿಯೇ ಉತ್ತರ ಕೊಡಬೇಕಾಗಿತ್ತು. ಆದರೆ ಒಂದಷ್ಟು ವ್ಯಂಗ್ಯವೂ ಕೂಡ ಅದರಲ್ಲಿ ಇತ್ತು. ಅದು ಅಣ್ಣ ಆಗಿರ್ಬೋದು, ಅಪ್ಪಾಜಿ ಆಗಿರ್ಬೋದು, ಈ ಪದಗಳನ್ನು ಬಳಸೋದ್ರ ಮೂಲಕ ನಾನು ಮಾಡಿದ್ದಲ್ಲ, ಇದು 2006ರಿಂದ ಇಲ್ಲಿಯವರೆಗೂ ಕೂಡ ನಡ್ಕೊಂಡು ಬಂದಂತಹ ಪ್ರಕ್ರಿಯೆಗಳು. ಅದರಲ್ಲಿ ಪದೇ ಪದೇ ಅವರು ಹೇಳ್ತಿರೋದೇನು ಅಂತ ಹೇಳಿದ್ರೆ, ಮೊದಲು ಕುಮಾರಸ್ವಾಮಿ ಅವರ ಕಾಲದಲ್ಲೇ ಇದು ಭೂಸ್ವಾಧೀನ ಆಗಿದ್ದು, 3 ಹಳ್ಳಿಗಳಲ್ಲಿ ಆಯ್ದ ಕೆಲವೊಂದು ಕಡೆಗಳಷ್ಟೇ ಭೂಸ್ವಾಧೀನವನ್ನು ಮಾಡಿಕೊಂಡ್ರು. ಅದಾದ ಬಳಿಕ ಯಡಿಯೂರಪ್ಪ ಅವರು ಬಂದರು. ಆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರು ಮತ್ತು ಆರ್ ಅಶೋಕ್ ಅವರು ಕಂದಾಯ ಸಚಿವರಾಗಿದ್ದರು. ಅವ್ರ ಕಾಲದಲ್ಲೂ ಕೂಡ ಇದು ಮುಂದುವರಿತವು. ನೀವು ಮಾಡಿದಂತಹ ಆದೇಶಗಳನ್ನು, ತೀರ್ಮಾನಗಳನ್ನು ನಾನು ನಿಮ್ಮ ಸಕ್ಸೆಸರ್ ಆಗಿ ಇವತ್ತು ಮುಖ್ಯಮಂತ್ರಿ ಆಗಿರೋದ್ರಿಂದ ಅದನ್ನು ಮುಂದುವರಿಸ್ತಾ ಇದ್ದೀನಿ, ಬಿಟ್ಟರೆ ನಾನು ಯಾವುದೇ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಆ ಕೆಲಸವನ್ನು ಮಾಡ್ತಾ ಇಲ್ಲ. ಜೊತೆಗೆ ಮೊನ್ನೆ ಅಲ್ಲಿ ಅಧಿಕಾರಿಗಳು ಹೋದಂಥ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದಂಥ ಒಂದು ಪ್ರಕರಣವನ್ನು ಕೂಡ ಖಂಡಿಸಿದರು. ಇದು ಕೇವಲ ಜನರಿಂದ ಆಗಿರುವಂಥ ಒಂದು ಕೆಲಸ ಅಲ್ಲ, ಜನರ ಹಿಂದೆ ದೊಡ್ಡ ಮಟ್ಟದ ನಾಯಕರುಗಳ ಕೈವಾಡ ಇರೋದ್ರಿಂದ, ಅಂದರೆ ಬಹುತೇಕ ಜಾತ್ಯತೀತ ಜನತಾದಳದ ನಾಯಕರುಗಳು ಇರೋದ್ರಿಂದ ಈ ಮಟ್ಟಕ್ಕೆ ಈ ಪ್ರಕರಣ ಆಗಿದ್ದು. ಹೀಗಾಗಿ ನಾನು ರೈತರನ್ನು ಎತ್ತಿಕಟ್ಟುವಂಥ ಒಂದು ಕೆಲಸ ಮಾಡ್ತಿಲ್ಲ. ನೀವು ಅವತ್ತು 25-30 ಲಕ್ಷನ ಕೊಡ್ತೀವಿ ಅಂತ ಹೇಳಿದ್ರು, 1 ಲಕ್ಷದವರೆಗೂ ಕೂಡ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿದ್ರಿ. ಆದರೆ ನಾನು ಬಂದ ಬಳಿಕ ಅದರಿಂದ 1 ಎಕರೆಗೆ 2ರಿಂದ 3 ಕೋಟಿವರೆಗೂ ಕೂಡ ಪರಿಹಾರವನ್ನು ಕೊಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದೀನಿ. ಇದು ನಾನು ನಿರ್ಧಾರ ಮಾಡಿದ್ದಲ್ಲ, ರೈತರು ಬಂದು ಮನವಿ ಕೊಟ್ಟರು, ನಮ್ಮ ಜಮೀನಿಗೆ ಎಕರೆಗೆ ಇಷ್ಟು ಪರಿಹಾರ ಬೇಕು ಅಂತ
ಒತ್ತಾಯವನ್ನು ಮಾಡಿದ್ರು, ಅವ್ರಿಗೆ ಆ ಹಕ್ಕು ಇತ್ತು. ಅದರಂತೆ ನಾನು ಸರ್ಕಾರದ ಮಟ್ಟದಲ್ಲಿ ನಿರ್ಧಾರ ಆಗಿದೆ ಬಿಟ್ಟರೆ ನಾನು ಯಾವುದೇ ಕಾರಣಕ್ಕೂ ಕೂಡ ರಾಮನಗರದ ಜನತೆಗೆ ನಾನು ಅನ್ಯಾಯ ಮಾಡಲಿಲ್ಲ. ಆದರೆ ಬಿಡದಿ ಟೌನ್ಶಿಪ್ ಕೂಸು ನಿಮ್ಮದು 2006ರಲ್ಲೇ ಆರಂಭ ಆದಂತಹ ಆ ಒಂದು ಕೂಸು, ಆ ಕೂಸಿನ ಹಿಂದಿರೋದೇ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು. ಆದರೆ ನನ್ನನ್ನು ಇದರಲ್ಲಿ ಖಳನಾಯಕನನ್ನಾಗಿ ಮಾಡುವಂಥ ಒಂದು ಕೆಲಸ JDS ನಾಯಕರುಗಳು ಮಾಡ್ತಾ ಇದ್ದಾರೆ. ಇವತ್ತು ಪ್ರತಿಭಟನೆ ಅಂತ ಹೇಳ್ತಾರೆ, ಇವತ್ತು ಹೋರಾಟ ಅಂತ ಹೇಳ್ತಾರೆ. ಆದರೆ ಈ ಹಿಂದೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಅವರು ಯಾಕೆ ಮೌನವಾಗಿದ್ದರು ಅನ್ನುವಂಥ ಒಂದು ಪ್ರಶ್ನೆಗಳನ್ನು JDS ಅವ್ರಿಗೂ ಕೇಳಿದ್ದಾರೆ. ಅದೇ ರೀತಿ BJP ನಾಯಕರುಗಳಾದಂತಹ ವಿಜೇಂದ್ರ ಮತ್ತು ಆರ್ ಅಶೋಕ್ ಸೇರಿದಂತೆ ಹಲವು ನಾಯಕರು ಕೂಡ ಕೇಳಿದ್ದಾರೆ. ಆದರೆ ಒಟ್ಟಾರೆ ಇವತ್ತಿನ ಒಂದು ಸುದ್ದಿಗೋಷ್ಠಿಯ ಸಾರಾಂಶ ಏನು ಅಂತ ಹೇಳಿದ್ರೆ, ಇದೆಲ್ಲದಕ್ಕೂ ಕೂಡ ಅವರ ರಾಜಕೀಯ ಜಿದ್ದಾಜಿದ್ದಿ ಏನೇ ಇರಲಿ, ರಾಮನಗರದಲ್ಲಿ ಯಾಕೆ ಇಷ್ಟೊಂದು ಜಿದ್ದಾಜಿದ್ದಿ ಅಂತ ಎಲ್ಲರಿಗೂ ಗೊತ್ತಿರುವಂಥ ಒಂದು ವಿಚಾರವೇ. ಒಂದು ಕಡೆ DK ಶಿವಕುಮಾರ್ ಅವ್ರಿಗೂ ಪ್ರತಿಷ್ಠೆಯ ಜಿಲ್ಲೆ, ಮತ್ತೊಂದು ಕಡೆ ಕುಮಾರಸ್ವಾಮಿ ಅವ್ರಿಗೂ ಕೂಡ ಪ್ರತಿಷ್ಠೆಯ ಕಣ. ಈ ಇಬ್ಬರ ಜಗಳದಲ್ಲಿ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರ ಜಗಳದಲ್ಲಿ ರಾಮನಗರದ ಜನತೆ, ಬಿಡದಿಯ ರೈತರು ಒಂದಷ್ಟು ಬಡವರಾಗ್ತಿದ್ದಾರೆ. ಅವ್ರಿಗೆ ಪರಿಹಾರ ಕೊಡುವಂಥ ಒಂದು ಕೆಲಸಗಳು ಆಗ್ತಾವಾ ಇಲ್ವಾ ಅನ್ನುವಂಥದ್ದು. ಒಂದು ಕಡೆ ಒಂದಷ್ಟು ರೈತರು ನಾವು ರೆಡಿ ಕೊಡೋದಕ್ಕೆ ಅಂತಿದ್ದಾರೆ, ಮತ್ತೊಂದು ಕಡೆ ರೈತರು ನಾವು ರೆಡಿ ಇಲ್ಲ, ನಮಗೆ ಇದೇ ಆಧಾರ, ಈ ಜಮೀನು ಇರಲೇಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಮಾತುಗಳನ್ನು ಆಡ್ತಾ ಇದ್ದಾರೆ. ಹೀಗಾಗಿ ಇನ್ನೆರಡು ತಿಂಗಳು ಸದ್ಯದ ಮಟ್ಟಿಗೆ ಯಾರು ನಾವು ಕೊಡೋದಿಲ್ಲ ಅಂತ ಹೇಳ್ತಿದ್ರು ಅವ್ರಿಗೆ ಒಂದು ರೀತಿ ನಿಟ್ಟುಸಿರು ಬಿಟ್ಟಂತೆ. ಆ ರಿಪೋರ್ಟ್ ಏನು ಬರುತ್ತೋ, ಹೇಗೆ ಕೊಡ್ತಾರೋ, ಯಾರು ಕೊಡ್ತಾರೋ ಗೊತ್ತಿಲ್ಲ, ಅದು ಮುಖ್ಯಮಂತ್ರಿಗಳ ಕೈಗೆ ಬರುತ್ತೆ. ಆದರೆ ಮುಖ್ಯಮಂತ್ರಿಗಳಿಂದ ಆಯ್ಕೆ ಆಗುವಂತಹ ಸಮಿತಿಯಲ್ಲಿರುವಂತಹ ಅದು ನಿವೃತ್ತ ನ್ಯಾಯಮೂರ್ತಿಗಳ ಇಲ್ಲವೇ ಜನಪ್ರತಿನಿಧಿಗಳ ಇರಬೇಕಾ ಇಲ್ವಾ ಅನ್ನುವಂಥದ್ದನ್ನು ಸಚಿವ ಸಂಪುಟದಲ್ಲಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಅದು ಕೂಡ ಭಾಳಷ್ಟು ಚರ್ಚೆಗೆ ಕಾರಣ ಆಗ್ಬೋದು. ಬಹುತೇಕ ಒಂದು ಒಳ್ಳೆಯ ರಿಪೋರ್ಟ್ ಬಂದರೆ ಯಾವುದೇ ಸಮಸ್ಯೆಗಳು ಇಲ್ಲದೇ ಇರುವಂಥ ಒಂದು ರೀತಿಯಲ್ಲಿ 2 ತಿಂಗಳ ಬಳಿಕ ಬಿಡದಿ ಟೌನ್ಶಿಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾದಂಥ ಒಂದು ನಿರ್ಧಾರ ಆಗ್ಬೋದು. ಸದ್ಯದ ಮಟ್ಟಿಗೆ ಭಾಳಷ್ಟು ಚರ್ಚೆಗೆ ರಾಜ್ಯ ಮತ್ತು ದೇಶದಲ್ಲಿ ಕಾರಣವಾಗಿದ್ದಂತಹ ಈ ಬಿಡದಿ ಟೌನ್ಶಿಪ್ ಪ್ರಕರಣಕ್ಕೆ ಸದ್ಯದ ಮಟ್ಟಿಗೆ ಮುಖ್ಯಮಂತ್ರಿಗಳು ಸಮಿತಿಯನ್ನು ರಚನೆ ಮಾಡೋದ್ರ ಮೂಲಕ ಸಮಿತಿಯನ್ನು ರಚನೆ ಮಾಡ್ತೀವಿ ಅನ್ನುವಂಥ ಒಂದು ನಿರ್ಧಾರವನ್ನು ಪ್ರಕಟಿಸುವ ಮೂಲಕ ಒಂದಷ್ಟು ಅದನ್ನು ತಣ್ಣಗೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದರೆ ಮುಂದಿನ ದಿನಗಳು ಈಗ ಇವತ್ತು ಮಾರುತಿ ವೇಟ್ ಈಗೇನು ಗೊತ್ತಾ, ಈಗ DK ಶಿವಕುಮಾರ್ ಅವರ ಸುದ್ದಿಗೋಷ್ಠಿಯಲ್ಲಿ ಕೆಲವೊಂದಿಷ್ಟು ಹಳೆಯ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. 2006ರಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು, ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರು ಸರ್ಕಾರ ರಚನೆ ಮಾಡ್ತಾಯಿದ್ರು. ಕುಮಾರಸ್ವಾಮಿ CM ಆಗಿದ್ರು, ಯಡಿಯೂರಪ್ಪ DCM ಆಗಿದ್ದರು. ಈ ಸಮಯದಲ್ಲಿ ಈ ಒಂದು ಬಿಡದಿ ಟೌನ್ಶಿಪ್ಪನ್ನು ಮಾಡಬೇಕಾಗಿತ್ತು. ಜೊತೆಗೆ ನಂದಗುಡಿ, ಕಸಬಾ, ಬಿಡದಿ, ಸೋಲು ಇವೆಲ್ಲವೂ ಕೂಡ ಪ್ಲಾನ್ ಆಗಿದ್ದು ಆಗ. ಅದಾದ ನಂತರ ಬಂದಂತಹ CMಗಳಾಗಿರ್ಬೋದು, ಅಂದರೆ ಯಡಿಯೂರಪ್ಪ ಆಗಿರ್ಬೋದು, ಅದು ಶೆಟ್ಟರ್ ಆಗಿರ್ಬೋದು, ಅವರ ಅವಧಿಯಲ್ಲಿ ಈ ಒಂದು ಟೌನ್ಶಿಪ್ಗೆ 80 ಲಕ್ಷದಿಂದ 1 ಕೋಟಿ ರೂಪಾಯಿ ಕೊಡುವಂಥದ್ದು ಆಗಿತ್ತು ರೈತರಿಗೆ. ಸೊ ಈಗ ನಾನು CM ಆಗಿದ್ದೀನಿ, 2 ಕೋಟಿ 20 ಲಕ್ಷ, 2 ಕೋಟಿ 30 ಲಕ್ಷದವರೆಗೂ ಹಣವನ್ನು ಕೊಡ್ತಾ ಇದ್ದಾರೆ ಒಂದು ಎಕರೆಗೆ ರೈತರಿಗೆ. 3 ಕೋಟಿವರೆಗೂ ಕೇಳ್ತಾ ಇದ್ದಾರೆ ರೈತರು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಹೇಳಿದ್ರು. ಮತ್ತೊಂದು ಕಡೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಮಾರುತಿ, DLF ಬಳಿ 40 ಕೋಟಿ ಹಣವನ್ನು ಕಟ್ಟಿಸ್ಕೊಂಡ್ರು ಆಗಿನ CM ಆಗಿದ್ದಂತಹ ಕುಮಾರಸ್ವಾಮಿ ಅವರು ಅನ್ನೋ ಒಂದು ಆರೋಪವನ್ನು DK ಶಿವಕುಮಾರ್ ಮಾಡ್ತಾ ಇದ್ದಾರೆ. ರೆಡ್ ಝೋನ್ ಮಾಡಿದ್ರು, ಈಗೇನು ರೆಡ್ ಝೋನ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ, ಅದನ್ನ ರೆಡ್ ಝೋನ್ ಮಾಡಿದ್ದು ಇದೇ ಕುಮಾರಸ್ವಾಮಿ ಅವರು CM ಆಗಿದ್ದಾಗ. ಹಳ್ಳಿಯಲ್ಲಿ ಬದುಕೊಟ್ಕೊಂಡವ್ರನ್ನ ಕುಮಾರಸ್ವಾಮಿ ಅವರೇ ಒಕ್ಕಲೆಬ್ಸಿದ್ರು. ಸೊ ಈ ರೀತಿಯ ಕೆಲವು ಅಂದರೆ ಎಲ್ಲ 2006ರಿಂದ ಇದುವರೆಗೂ ಕೂಡ ಆದಂತಹ ಕೆಲವೊಂದಿಷ್ಟು ಡೆವಲಪ್ಮೆಂಟ್ಸನ್ನು ಹೇಳ್ತಾ ಹೋದ್ರು, ಒಂದೊಂದೇ ಡಾಕ್ಯುಮೆಂಟ್ಸ್ ಎಲ್ಲ ಬಿಡುಗಡೆ ಮಾಡ್ತಾ. ಜೊತೆಗೆ 2019ರಲ್ಲಿ ಯಡಿಯೂರಪ್ಪ CM ಆದ ಮೇಲೆ ಅಶೋಕ್ ಮಂತ್ರಿ ಆಗಿದ್ರು, ಆಗಲೂ ಕೂಡ ಇಲ್ಲಿ ಟೌನ್ಶಿಪ್ ಮಾಡಲೇಬೇಕು, ಅಗತ್ಯ ಇದೆ, 9,000 ಎಕರೆ ಜಾಗ ಅಗತ್ಯ ಇದೆ, ಸೂಕ್ತವಾಗಿದೆ ಅನ್ನೋ ಒಂದು ವರದಿಯನ್ನು ಆಗಿನ BJP ಸರ್ಕಾರ ಹೇಳಿತ್ತು. CM ಯಡಿಯೂರಪ್ಪ ಆಗಿದ್ರು, ಕಂದಾಯ ಸಚಿವರು ಆರ್ ಅಶೋಕ್ ಆಗಿದ್ರು. ಸೊ ಈಗ ಇಷ್ಟೆಲ್ಲ ಎಲ್ಲ ಸರ್ಕಾರಗಳು ಬಂದಾಗಲೂ ಕೂಡ ಆಯಾ ಸರ್ಕಾರದ ಅವಧಿಯಲ್ಲಿ ಯಾರು ಸಚಿವರಾಗಿದ್ರು ಅಥವಾ CM ಆಗಿದ್ರು ಎಲ್ಲವೂ ಕೂಡ ಆಯಾ ಕಾಲಘಟ್ಟದಲ್ಲಿ ಆಗಿದ್ದಾವೆ. ಇದು ನಾನು ಹೊಸದಾಗಿ ಬಂದು ಮಾಡ್ತಿರೋದಲ್ಲ, ಇದು ನನ್ನ ಕನಸಿನ ಕೂಸಲ್ಲ. ಸೊ ಕುಮಾರಸ್ವಾಮಿಯವರು ವೈಯಕ್ತಿಕ ದ್ವೇಷದಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ವೈಯಕ್ತಿಕ ದ್ವೇಷವೇ ತುಂಬ ಇಂಪಾರ್ಟೆಂಟ್ ಆಗಿದೆ ಹೊರತು ರೈತರ ಕಾಳಜಿ ಅಲ್ಲ. ರೈತರ ಕಾಳಜಿ, ರೈತರ ಹಿತಾಸಕ್ತಿ ಯಾರಿಗೂ ಬೇಕಾಗಿಲ್ಲ ಅನ್ನೋದು ಪದೇ ಪದೇ ಸ್ಪಷ್ಟ ಆಗ್ತಾ ಇದೆ ಮಾರುತಿ. ಸೊ ಈಗ ಉಳಿದಿರ್ತಕ್ಕಂಥ ಪ್ರಶ್ನೆ, ಈಗ 2 ತಿಂಗಳು ಹೋಗಿ ಭೂಸ್ವಾಧೀನಕ್ಕೆ ಬ್ರೇಕ್ ಹಾಕಿದ್ದಾರೆ, ಭೂಸ್ವಾಧೀನ ಮಾಡೋದಿಲ್ಲ, ಹಾಗಿದ್ರೆ ಪ್ರಾಜೆಕ್ಟ್ ಕಂಟಿನ್ಯೂ ಆಗುತ್ತೆ. ಇದುವರೆಗೂ ಎಷ್ಟು ಎಕರೆ ಭೂಸ್ವಾಧೀನ ಆಗಿದೆ, ಇನ್ನು ಎಷ್ಟು ಎಕರೆ ಬೇಕು, ಆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ, ಅಂಕಿಅಂಶಗಳು ಸಿಗಬಹುದಾ ಏನಾದರೂ ಅಂತ ಮಾರುತಿ?
ಇಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕರು ಕೂಡ ಅದನ್ನೇ ಹೇಳ್ತಾ ಇರೋದು. ಇಲ್ಲಿವರೆಗೂ ಎಷ್ಟು ರೈತರು ನಿಮಗೆ ಭೂಸ್ವಾಧೀನವನ್ನು ಮಾಡಿಕೊಳ್ಳಿ ಅಂತ ನಿಮಗೆ ಬರ್ಕೊಟ್ಟಿದ್ದಾರೆ, ನಿಮ್ಮ ಬಳಿ, ನಿಮ್ಮ ಅಧಿಕಾರಿಗಳ ಬಳಿ ಎಷ್ಟು ಮಾಹಿತಿ ಇದೆ? ಬಿಡದಿಯಲ್ಲಿರುವಂತಹ ಯಾವ್ಯಾವ ಪ್ರದೇಶದಲ್ಲಿ ನೀವು ಸ್ವಾಧೀನ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಪ್ರಕಟ ಮಾಡಿದ್ದೀರಾ, ಆ ವ್ಯಾಪ್ತಿಯಲ್ಲಿ ಬರುವಂತಹ ಎಷ್ಟು ರೈತರು ಎಷ್ಟು ಎಕರೆಯನ್ನು ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನಾದರೂ ಬಹಿರಂಗವಾಗಿ ಘೋಷಣೆ ಮಾಡಿ ಅಂತ ಹೇಳಿದೆ. ಅಂದರೆ ವಿರೋಧ ಪಕ್ಷಗಳಾಗಿರುವಂತಹ BJP ಮತ್ತು JDS ನಾಯಕರು ಹೇಳ್ತಿರೋದು ಏನಂತ ಹೇಳಿದ್ರೆ, ಅಲ್ಪ ಸ್ವಲ್ಪ ಜನ ಬೆರಳೆಣಿಕೆ ಅಷ್ಟು ರೈತರು ಕೊಡ್ಬೋದು ಅಂತ ಹೇಳ್ಬೋದು ಬಿಟ್ಟರೆ, ಬಹುತೇಕರು ಈ ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಆದರೆ ಮುಖ್ಯಮಂತ್ರಿಗಳು ಹೇಳ್ತಾ ಇರುವಂಥದ್ದೇ ವಿಭಿನ್ನವಾಗಿದೆ, ತದ್ವಿರುದ್ಧವಾಗಿದೆ. ವಿರೋಧ ಪಕ್ಷಗಳು ಹೇಳ್ತಾ ಇರುವಂಥ ಅಂಕಿಅಂಶಗಳಿಗೆ ತದ್ವಿರುದ್ಧವಾಗಿದೆ. ಅವ್ರು ಹೇಳ್ತಾ ಇರುವಂಥದ್ದು ಬಹುತೇಕ ಒಂದೊಂದು ಹಳ್ಳಿಯಲ್ಲೂ ಕೂಡ ಸುಮಾರು 70%ಕ್ಕೂ 80%ಕ್ಕೂ ಅಧಿಕ ರೈತರು ನಮಗೆ ಜಮೀನನ್ನು ಕೊಡೋದಕ್ಕೆ ರೆಡಿಯಾಗಿದ್ದೀವಿ, ತಗೊಳ್ಳಿ ಅನ್ನುವಂಥ ಒಂದು ರೀತಿಯಲ್ಲಿ ಮುಂದೆ ಬರ್ತಾ ಇದ್ದಾರೆ. ನಮಗೆ 2 ರಿಂದ 3 ಕೋಟಿ ಪರಿಹಾರದ ಹಣ ಬೇಕು ಎಕರೆಗೆ ಅನ್ನುವಂಥದ್ದನ್ನು ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಲ್ಲೇ ಸಮಸ್ಯೆ ಇರೋದು, ನಿಮ್ಮ ಬಳಿ ಬಂದು ಮನವಿ ಮಾಡ್ತಿರುವಂತಹ ರೈತರ ಪಟ್ಟಿ ಯಾಕೆ ನಿಮ್ಮ ಬಳಿ ಇಲ್ಲ, ನಿಮ್ಮ ಅಧಿಕಾರಿಗಳ ಬಳಿ ಇಲ್ಲ? ನಿಮ್ಮ ಅಧಿಕಾರಿಗಳಿಗೆ ಅಂಕಿಅಂಶ ಸಂಗ್ರಹ ಮಾಡೋದಕ್ಕೆ ಇಷ್ಟು ದಿನಗಳು ಬೇಕಾ? ಈ ಸಾಮಾನ್ಯ ಪ್ರಶ್ನೆಗಳನ್ನು ಪ್ರತಿಯೊಬ್ಬರು ಕೂಡ ಸರ್ಕಾರವನ್ನು ಕೇಳ್ತಾ ಇದ್ದಾರೆ. ಅದು ಮುಖ್ಯಮಂತ್ರಿಗಳನ್ನಾಗಿರ್ಬೋದು, ಇಲ್ಲವೇ ಕೈಗಾರಿಕಾ ಸಚಿವರಾದಂತಹ MB ಪಾಟೀಲ್ ಅವ್ರನ್ನಾಗಿರ್ಬೋದು, ಈ ಪ್ರಶ್ನೆಗಳನ್ನು ಸಹಜವಾಗಿ ಕೇಳ್ತಾ ಇದ್ದಾರೆ. ಆದರೆ ಸರ್ಕಾರ ಯಾವ ಕಾರಣಕ್ಕೋಸ್ಕರ ನಿಗದಿತವಾದಂತಹ ಅಂಕಿಅಂಶಗಳನ್ನು ಬಿಟ್ಕೊಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ಜೊತೆಗೆ ಅವರೇ ಈ ನಡೆ ಒಂದಷ್ಟು ಸಂಶಯಗಳಿಗೂ ಕೂಡ ಕಾರಣ ಆಗಿರುವಂಥದ್ದು. ಒಂದು ವೇಳೆ 70%ಕ್ಕೂ ಅಧಿಕ ರೈತರು ಬಿಟ್ಕೊಡೋದಕ್ಕೆ ಮುಂದಾಗಿದ್ದೇ ಆಗಿದ್ರೆ ಈ ಭೂಸ್ವಾಧೀನ ಪ್ರಕ್ರಿಯೆ ಅಷ್ಟು ಕಷ್ಟ ಏನು ಆಗ್ತಿರಲಿಲ್ಲ. 70%ಕ್ಕೂ ಕಡಿಮೆ ರೈತರು ಕೊಟ್ಟು ಅದಕ್ಕೂ ಹೆಚ್ಚು ರೈತರು ವಿರೋಧ ಮಾಡಿದ್ದೆ ಆದರೆ ಭೂಸ್ವಾಧೀನ ಮಾಡ್ಕೊಳ್ಳೋದು ಅಷ್ಟು ಸುಲಭ ಆಗಿರೋದಿಲ್ಲ. ಮತ್ತೆ ಸರ್ಕಾರ ಬೇರೆ ದಾರಿಗಳನ್ನು ಹುಡುಕಬೇಕಾಗುತ್ತೆ. ಹೀಗಾಗಿ ಸರ್ಕಾರ ಈ ವಿಚಾರದಲ್ಲಿ ಮೌನ ವಹಿಸಿರೋದ್ರಿಂದ ಎಲ್ಲೋ ಒಂದು ಕಡೆ ಕೊಡುವಂತಹ ರೈತರ ಸಂಖ್ಯೆ ಕಡಿಮೆ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಕೂಡ ಉಟ್ಕೊಂಡಿದ್ವಿ. ಇವತ್ತು ಕೂಡ ಸುದೀರ್ಘ ಸುದ್ದಿಗೋಷ್ಠಿಯಲ್ಲಿ ಭಾಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ನೀವು ಹೇಳಿದಂತೆ 2006ರಲ್ಲಿ ಕುಮಾರಸ್ವಾಮಿ ಅವರು ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಕಂಪನಿಗಳ ಜೊತೆ ಮಾತುಕತೆಯನ್ನಾಡಿದರು. ಅವರು ಇನ್ವೆಸ್ಟ್ ಮಾಡೋದಕ್ಕೂ ಕೂಡ ಮುಂದಾಗಿದ್ದರು, ಒಂದಷ್ಟು ಅಡ್ವಾನ್ಸ್ ಅಮೌಂಟನ್ನು ಕೂಡ ಕೊಡೋದಕ್ಕೆ ಮುಂದಾಗಿದ್ದರು. ಹಾಗಾದರೆ ಯಾರು ರಿಯಲ್ ಎಸ್ಟೇಟ್ ಮಾಡಿದ್ದು ಅನ್ನುವಂಥ ಒಂದು ಪ್ರಶ್ನೆಗಳನ್ನು ನೇರವಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ರು. ಆದರೆ ಕುಮಾರಸ್ವಾಮಿ ಅವರು ಅದನ್ನು ಕೂಡ ಒಪ್ಕೊಂಡಿದ್ದಾರೆ, ನಾನು ಬಿಡದಿ ಟೌನ್ಶಿಪ್ 2006ರಲ್ಲಿ ಮಾಡೋದಕ್ಕೆ ಮುಂದಾಗಿದ್ದು ನಿಜ, ಆದರೆ ರೈತರ ಆಕ್ಷೇಪ ಮತ್ತು ಅಸಮಾಧಾನ ವ್ಯಕ್ತವಾದ ಬೆನ್ನಲ್ಲೇ ನಾನು ಅದನ್ನು ಕೈಬಿಟ್ಟೆ. ಅದಾದ ಬಳಿಕ 2019ರಲ್ಲೂ ಕೂಡ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ನೇತೃತ್ವದ ಸರ್ಕಾರದಲ್ಲೂ ಕೂಡ ಚರ್ಚೆ ಆಯಿತು. ಆಗಲೂ ಕೂಡ ರೈತರ ವಿರೋಧದಿಂದ ಅದನ್ನು ಕೈಬಿಟ್ಟರು. ಆದರೆ ಈಗ ಸಿದ್ದರಾಮಯ್ಯವರ ಕಾಲದಲ್ಲಿ ಆಗದೇ ಇರುವಂತಹ ಈ ಬಿಡದಿ ಟೌನ್ಶಿಪ್ ಪ್ರಕರಣ ಈಗ DK ಶಿವಕುಮಾರ್ ಅವರು ಬಂದ ತಕ್ಷಣ ಯಾಕೆ ಆಗ್ತಾ ಇದೆ? ಈ ಪ್ರಶ್ನೆಗಳನ್ನು ನೇರವಾಗಿ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಕೇಳ್ತಾ ಇರುವಂಥದ್ದು. ಹೀಗಾಗಿ DK ಶಿವಕುಮಾರ್ ಅವರ ನೇರ ಉತ್ತರ ಏನಂತ ಹೇಳಿದ್ರೆ, ಇದು ನಾನು ಮಾಡಿದ್ದಲ್ಲ, ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವ್ರು ಮಾಡಿದ್ದು, ಅವ್ರೇನು ಮಾಡಿದ್ರು ಅದನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇರುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ. ಆದರೆ ಇವತ್ತು ನಾನು ಈ ಸ್ಥಾನದಲ್ಲಿ ಕುತ್ಕೊಂಡಿರೋದೇ ಅವ್ರಿಗೆ ಸಮಸ್ಯೆ ಆಗ್ತಾ ಇರೋದು ಕಾರಣ. ಜೊತೆಗೆ ಒಂದು ವೇಳೆ ಈಗ ಆಗಿರುವಂಥ ನೋಟಿಫಿಕೇಷನನ್ನು ಡಿನೋಟಿಫಿಕೇಷನ್ ಮಾಡಿದ್ದಾದರೆ ಬಹುತೇಕ ಡಿನೋಟಿಫಿಕೇಷನ್ ಪ್ರಕರಣಗಳು ಭಾಳಷ್ಟು ರಾಜಕಾರಣಿಗಳಿಗೆ ಕಂಟಕ ತಂದಿರೋದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಡಿನೋಟಿಫಿಕೇಷನ್ ನನ್ನ ಕೈಯಲ್ಲಿ ಮಾಡಿಸಿ ನನ್ನನ್ನು ಜೈಲಿಗೆ ಕಳಿಸ್ಬೇಕು ಅನ್ನುವಂಥ ಒಂದು ಉದ್ದೇಶ ಇವ್ರದ್ದಿದ್ರೂ ಕೂಡ ಇರಬಹುದು. ನನಗೆ ಆ ಧೈರ್ಯ ಇಲ್ಲ, ಡಿನೋಟಿಫಿಕೇಷನ್ ಮಾಡುವಷ್ಟು ಧೈರ್ಯ ಇಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೂಡ ಇವತ್ತು ಕೊಟ್ಟಿರೋದು. ಒಟ್ಟಾರೆ ರಾಜಕೀಯವಾಗಿ ದಿನೇ ದಿನೇ ಈ ಬಿಡದಿ ಭೂಸ್ವಾಧೀನ ಪ್ರಕರಣ, ಬಿಡದಿ ಟೌನ್ಶಿಪ್ ಪ್ರಕರಣ ಸದ್ದು ಮಾಡ್ತಾ ಇತ್ತು. ಈಗ ಕಮಿಟಿ ರಚನೆ ಮಾಡ್ತೀನಿ ಅನ್ನುವಂಥ ಒಂದು ಹೇಳಿಕೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿರೋದ್ರಿಂದ ಇನ್ನು 2 ತಿಂಗಳ ಕಾಲ ಯಾರೆಲ್ಲ ರೈತರು ನಾವು ಕೊಡೋದಿಲ್ಲ ಅಂತ ಹೇಳ್ತಿದ್ರೋ ಅವ್ರಿಗೊಂದಷ್ಟು ನಿರಾಳ. ಆದರೆ ಕಮಿಟಿ ರಿಪೋರ್ಟ್ ಹೇಗಿರುತ್ತೋ ಏನಿರುತ್ತೋ, ಯಾಕಂತ ಹೇಳಿದ್ರೆ ಸರ್ಕಾರವೇ ಸ್ವಯಂ ಆಗಿ ಕಮಿಟಿ ರಚನೆ ಮಾಡ್ತಿರೋದ್ರಿಂದ ಈ ಹಿಂದೆ ಸರ್ಕಾರಗಳಿಂದ ರಚನೆ ಆದಂತಹ ಕಮಿಟಿಗಳು ಯಾವ ರೀತಿಯಾಗಿ ಕೆಲಸ ಮಾಡಿದ್ವು, ಯಾವ ರೀತಿಯಾಗಿ ರಿಪೋರ್ಟ್ ಬಂತು, ಆ ರಿಪೋರ್ಟ್ ಎಷ್ಟು ಬೇಗ ಜಾರಿ ಬಂತು ಅನ್ನುವಂಥದ್ದನ್ನು ಕೂಡ ಹಲವು ರಿಪೋರ್ಟ್ಗಳನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಹೀಗಾಗಿ ಸರ್ಕಾರಗಳು ಒಂದು ವೇಳೆ ಈಗ ಹಾಲಿ ಸಿಟ್ಟಿಂಗ್ ಜಡ್ಜ್ ಕಡೆಯಿಂದ ಅದನ್ನು ಮಾಡಿಸಿದ್ದೆ ಆದರೆ ಬಹುತೇಕ ನ್ಯಾಯಾಧೀಶರು
ಯಾವುದೋ ಒಂದು ಪಕ್ಷ ಒಂದು ಸರ್ಕಾರ ಅಂತ ನೋಡೋದಕ್ಕೆ ಆಗೋದಿಲ್ಲ. ಸ್ವಾಭಾವಿಕವಾಗಿ ಇರುವಂಥ ಒಂದು ರಿಪೋರ್ಟ್ಗಳನ್ನು ಕೊಡ್ಬೋದು. ಅದನ್ನು ಹೊರತುಪಡಿಸಿ ಜನಪ್ರತಿನಿಧಿಗಳಿರುವಂತಹ ಮೂರೂ ಪಕ್ಷದ ಶಾಸಕರನ್ನು ಕೂಡ ಒಂದು ತಟ್ಟೆಗೆ ಹಾಕಿ ಒಂದು ಸಮಿತಿ ಮಾಡಿದ್ದೆ ಆದರೆ ಬಹುತೇಕ ನಾವು ಈ ನೈಸ್ ಪ್ರಕರಣದಲ್ಲಿ ನೋಡಿದ್ವಿ ಯಾವ್ಯಾವ ರಾಜಕಾರಣಿ ಹೇಗೆ ನಡ್ಕೊಂಡ್ರು ಅಂತ ಹೇಳ್ಬಿಟ್ಟು ಇದು ಮತ್ತೊಂದು ಅಂಥದ್ದೇ ಒಂದು ಪ್ರಕರಣ ಆಗ್ಬೋದು. ಹಾಗಂದ ಮಾತ್ರಕ್ಕೆ ನಾನು DK ಶಿವಕುಮಾರ್ ಅವರು ಮಾಡ್ತಿರೋದು 100ಕ್ಕೆ 100 ತಪ್ಪು, ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ಮಾಡಿದ್ದು 100ಕ್ಕೆ 100 ಸರಿ ಅಂತ ಹೇಳ್ತಿಲ್ಲ. ಆಯಾಯ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತೆ ತಮಗೆ ಸಂಬಂಧಪಟ್ಟಂತಹ ಅಧಿಕಾರ ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ. ಆದರೆ ಇವತ್ತು ಅಲ್ಲಿನ ಜನರಿಗೆ ಬೇಕಾಗಿರೋದು ಅಂದರೆ ಹೆಚ್ಚು ಜನರಿಗೆ 60%ಕ್ಕೂ 70ಕ್ಕೂ ಹೆಚ್ಚು ರೈತರಿಗೆ ಬೇಕಾಗಿರುವಂಥ ಒಂದು ಕೆಲಸಗಳು ಮತ್ತು ತೀರ್ಮಾನಗಳು ಆಗಿದ್ದೆ. ಆದರೆ ಒಂದು ಜನಪರವಾದಂಥ ಒಂದು ಸರ್ಕಾರ ಯಾವ ರೀತಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕೋ ಆ ರೀತಿಯಾದಂಥ ಒಂದು ತೀರ್ಮಾನಗಳು ತೆಗೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಅದು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, DK ಶಿವಕುಮಾರ್ ಅವ್ರಿಗೂ ಒಂದಷ್ಟು ಹೆಸರು ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಸಹಜವಾಗಿ ವಿರೋಧ ಪಕ್ಷಗಳು ಏನಿವತ್ತು ಪ್ರತಿಭಟನೆ ಹೋರಾಟ ಅಂತ ಮಾಡ್ತಿದ್ದಾರೆ